ನೀವು ಕನ್ನಡಿ ಮುಂದೆ ನಿಂತು ನಿಮ್ಮನ್ನು ನೀವು ಯಾವತ್ತಾದರೂ ನೋಡಿದ್ದೀರಾ? ಒಂದು ಕಾಡಿನಲ್ಲಿ ಹಳೆಯ ದೇವಾಲಯ, ಅಲ್ಲಿ ದೇವರು ಇಲ್ಲ. ಒಂದು ಉದ್ದನೆ ಕಪ್ಪು ಕನ್ನಡಿ ಇದೆ. ಪ್ರತಿ 5 ವರ್ಷಕ್ಕೊಮ್ಮೆ ಒಬ್ಬ ವ್ಯಕ್ತಿಯನ್ನು ಬಲಿ ಮಾಡುತ್ತೆ ಸಮಯ 3:17. ಇದು ಕೇವಲ ಭೂತದ ಕತೆ ಅಲ್ಲ ಸ್ನೇಹಿತರೆ, ಇದು ಒಂಟಿತನ, ಶಾಪ, ಪ್ರತಿಬಿಂಬದ ಕತೆ. ಶಿವಮೊಗ್ಗದ ಒಂದು ಸಣ್ಣ ಹಳ್ಳಿಯ ಬಳಿ ಒಂದು ದಟ್ಟ ಕಾಡಿರುತ್ತೆ. ಅಲ್ಲಿ ಯಾರೂ ಹೋಗದ ಒಂದು ಸಣ್ಣ ದೇವಸ್ಥಾನ ಇರುತ್ತೆ. ಅಲ್ಲಿ ದೇವರ ಬದಲು ಒಂದು ದೊಡ್ಡ ಕಪ್ಪು ಕನ್ನಡಿ ಇರುತ್ತೆ. ಜನ ಏನು ಹೇಳ್ತಿದ್ರಪ್ಪ ಅಂದರೆ, ಅಲ್ಲಿ ಆ ಕನ್ನಡಿ ಮುಂದೆ ನಿಂತರೆ ನಿಮ್ಮ ನಿಜವಾದ ಮುಖವನ್ನು ನೀವು ನೋಡ್ತೀರಾ, ನಿಮ್ಮ ನಿಜವಾದ ನೆರಳನ್ನು ಕೂಡ ನೀವು ನೋಡ್ತೀರಾ ಅಂತೇಳಿ ಜನ ಹೇಳ್ತಾ ಇದ್ರು. ಬೆಂಗಳೂರಿನ ಯೂಟ್ಯೂಬರ್ ಆಗಿರುವಂತಹ ಅರ್ಜುನ್ ಈ ಜಾಗದ ಬಗ್ಗೆ ಏನೋ ಒಂದು ಕಂಟೆಂಟ್ ಸಿಗ್ಬೋದು ಅಂತೇಳಿ ರಿಸರ್ಚ್ ಮಾಡ್ತಾನೆ. ಸೊ ರಿಸರ್ಚ್ ಮಾಡಿದ್ಮೇಲೆ ಅವನಿಗೆ ಗೊತ್ತಾಗುತ್ತೆ, ಸೊ ಇಲ್ಲಿ ದೇವರ ಬದಲು ಒಂದು ದೊಡ್ಡ ಕಪ್ಪು ಕನ್ನಡಿ ಇದೆ ಅಂತೇಳಿ. ಅವನು ಬ್ಯಾಗನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಅವನ ಜೊತೆ ಕ್ಯಾಮ್ರಾಮ್ಯಾನ್ ಕಾರ್ತಿಕ್ನು ಕೂಡ ಕರ್ಕೊಂಡು ಬರ್ತಾನೆ. ಹಳ್ಳಿಯ ಜನರ ಜೊತೆ ಮಾತನಾಡಿ ತಿಳ್ಕೊತಾನೆ ಈ ಜಾಗದ ಕಡೆ ಹೇಗೆ ಹೋಗೋದು, ಆ ದೇವಾಲಯಕ್ಕೆ ಹೇಗೆ ಹೋಗೋದಿರುತ್ತೆ. ಹಳ್ಳಿಯ ಜನರು ಹೇಳ್ತಾರೆ, 3:17 ನಂತರ ಅಲ್ಲಿ ನಿಲ್ಲಬೇಡ, ಸುಮ್ಮನೆ ಬಂದ್ಬಿಡು, ಇದು ತುಂಬ ಅಪಾಯಕಾರಿ ಜಾಗ ಅಂತೆ. ಇದು ಕಂಟೆಂಟ್ಗೆ ಪರ್ಫೆಕ್ಟ್ ಟೈಮ್. ಸೊ ಹಳ್ಳಿಯ ಜನರು ಏನೇ ಮಾತಾಡಲಿ, ನಾನು ಮಾತ್ರ ಆಡಿಯನ್ಸ್ಗೆ ಕರೆಕ್ಟಾಗಿ ಕಾಂಟೆಂಟನ್ನು ಕೊಡ್ತೀನಿ ಅಂತೇಳಿ ಬಂಡ ಧೈರ್ಯ ಮಾಡಿ ಕಾಡೊಳಗೆ ಇಬ್ಬರು ಕೂಡ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ಹೋಗ್ತಾ ಅವರಿಗೆ ಒಂದು ಕಲ್ಲಿನ ದೇವಸ್ಥಾನ ಕಾಣಿಸುತ್ತೆ. ಅಲ್ಲಿ ದೇವರು ಕಾಣಿಸೋದಿಲ್ಲ, ಒಂದು ದೊಡ್ಡ ಕಪ್ಪು ಕನ್ನಡಿ ಕಾಣಿಸುತ್ತೆ. ಸೊ ಅವ್ನು ಅಂದ್ಕೊಳ್ತಾರೆ, ಅವರಿಬ್ಬರು ಮಾತನಾಡ್ಕೋತಾರೆ, ಸೊ ಇದೇ ಜಾಗ, ಅದು ಇಲ್ಲೇ ಹೇಳಿದ್ರಲ್ಲ ದೊಡ್ಡ ಕನ್ನಡಿ ಇದೆ ಅಂತೇಳಿ, ಇದೇ ಕಾಣಿಸ್ತಾ ಇದೆ ಅಂತೇಳಿ. ಅರ್ಜುನ್ ಕ್ಯಾಮ್ರಾವನ್ನು ಆನ್ ಮಾಡಿಕೊಂಡು ಆ ಕನ್ನಡಿ ಮುಂದೆ ಫೋಕಸ್ ಮಾಡ್ತಾ ಇರ್ತಾನೆ. ಅರ್ಜುನನು ಆ ಕನ್ನಡಿಯ ಮುಂದೆ ನಿಂತಿರ್ತಾನೆ, ಅವನ ಪ್ರತಿಬಿಂಬ ಕಾಣಿಸ್ತಾ ಇರುತ್ತೆ. ಸೊ 1 ಸೆಕೆಂಡ್ಗಳಲ್ಲಿ ಅವನ ಕಣ್ಣುಗಳು ಮಿಡುಕಲು ಶುರು ಆಗುತ್ತೆ. ಆದರೆ ಅವನು ಯಾವುದೇ ಥರ ಕಣ್ಣು ಮಿಡುಕಿಸುವುದಿಲ್ಲ. ಅದನ್ನು ಗಮನಿಸಿದ ಕಾರ್ತಿಕ್ ಅವನು ನಡುತ್ತಾ ಇರ್ತಾನೆ, ಬ್ರೋ ಇದು ಸೈಕ್ ಆಗಿದೆ, ಈ ಜಾಗ ಯಾಕೋ ಸರಿ ಇಲ್ಲ, ಬಾ ಹೋಗೋಣ ಅಂತಾನೆ. ಆದರೆ ಅರ್ಜುನ್, ಬ್ರೋ ನಿನಗೆಲ್ಲ ಗೊತ್ತಾಗಲ್ಲ, ಇದು ಸುಮ್ಮನೆ ನೀನೇನೇನೋ ಹುಚ್ಚು ಕಲ್ಪನೆ ಮಾಡ್ಕೊಂಡಿದ್ದೀಯಾ. ಜೋರಾಗಿ ಗಾಳಿ ಬೀಸುತ್ತೆ. ಸಮಯ 3:17 ಆಗಿರುತ್ತೆ. ಅರ್ಜುನನನ್ನು ಆ ಕನ್ನಡಿ ಒಳಗೆ ರಪ್ಪನೆ ಎಳ್ಕೊಂಡ್ಬಿಡತ್ತೆ. ಕಾರ್ತಿಕ್ ಜೋರಾಗಿ ಕೂಗ್ತಾನೆ, ನನ್ನ ಹಿಂದೆ ಯಾರೋ ಇದ್ದಾರೆ, ನನ್ನ ಹಿಂದೆ ಯಾರೋ ಇದ್ದಾರೆ ಅಂತೇಳಿ. ಸೊ ಅವನು ಹಿಂದೆ ತಿರುಗಿದಾಗ ಒಂದು ಹೆಣ್ಣು ಆಕಾರದ ಹೆಂಗಸು ಫುಲ್ಲು ಕೂದಲವನ್ನು ಬಿಟ್ಕೊಂಡು ನಿಂತಿರ್ತಾಳೆ. ಸೊ ಅವಳನ್ನು ಯಕ್ಷಿ ಅಂತೇಳಿ ಕರೀತಾರೆ. ಅರ್ಜುನ್ ಒಳಗೆ ಹೋಗ್ತಾನೆ. ಅವನ ಬಾಲ್ಯದ ನೆನಪುಗಳು ಅವನ ಕಣ್ಮುಂದೆ ಬರ್ತಾ ಇರುತ್ತೆ. ಫುಲ್ಲು ಕತ್ತಲೆ ಇರುತ್ತೆ, ಆದರೆ ಅವನ ಬಾಲ್ಯದಲ್ಲಿ ಮಾಡಿರುವಂತಹ ಪಾಪಗಳು ಅವನ ಕಣ್ಮುಂದೆ ಬರ್ತಾ ಇರುತ್ತೆ. ಅವನ ಜೀವನದಲ್ಲಿ ದೊಡ್ಡ ಅಪಘಾತ ಆಗಿರುವಂತಹ ಒಂದು ಕ್ಷಣ, ಅವನ ಸ್ನೇಹಿತ ಇವನ ಕಾರಣದಿಂದ ಮರಣವನ್ನು ಹೊಂದಿರ್ತಾನೆ. ಆ ಕ್ಷಣನೂ ಕೂಡ ಅವನ ಕಣ್ಮುಂದೆ ಬರುತ್ತೆ. ಇವನು ಫುಲ್ಲು ಗಾಬರಿಯಿಂದ, ಶಾಕಿಂದ ನಿಂತಿರ್ತಾನೆ. ಸೊ ಇವನ ಆತ್ಮ ಅಂದರೆ ಇವನ ಪ್ರತಿಬಿಂಬ ಮಾತನಾಡುತ್ತೆ, ನೀನು ಇದನ್ನು ಮರೆತುಬಿಟ್ಟು ಜೀವನವನ್ನು ಸಾಗಿಸ್ತಾ ಇದೆಯಲ್ಲ. ಅವಾಗ ಅರ್ಜುನ್ ತುಂಬ ಶಾಕಿಂದ ನಿಂತಿರ್ತಾನೆ. ಕಾರ್ತಿಕ್ ಹೊರಗೆ ನಿಂತಿರ್ತಾನೆ, ಗಾಬರಿಯಿಂದ ಕೂಗ್ತಿರ್ತಾನೆ. ಆದರೆ ಅವನ ನೆರಳು ಆ ಕನ್ನಡಿ ಒಳಗೆ ಹೋಗಿರುತ್ತೆ. ಅವನ ಬಾಡಿ ಆಚೆ ಇರುತ್ತೆ, ಕನ್ನಡಿ ಆ ನೆರಳನ್ನು ಒಳಗೆ ಎಳ್ಕೊಂಡ್ಬಿಡುತ್ತೆ. ಕಾರ್ತಿಕ್ ಅಲ್ಲೇ ಸಿಕ್ಕಾಕೊಂಡಿರ್ತಾನೆ. ಅರ್ಜುನ್ ಹಿಂದಕ್ಕೆ ಹೋಗಲು ಪ್ರಯತ್ನ ಪಡ್ತಾನೆ, ಆದರೆ ಬಾಗಿಲು ಮುಚ್ಚಿರುತ್ತೆ. ಹಳ್ಳಿಯ ಪುರಾಣದಲ್ಲಿ ಈ ಹಳೆಯ ದೇವಾಲಯದಲ್ಲಿ ಒಂದು ಯಕ್ಷಿಯನ್ನು ಬಂಧಿಸಿದರಂತೆ. ಅವಳು ಒಂಟಿತನದಿಂದ ಹುಚ್ಚಾಗಿದ್ದಳು. ದೇವರು ಅವಳಿಗೆ ಒಂದು ಶಾಪವನ್ನು ನೀಡಿದರು, ನೀನು ಈ ಕನ್ನಡಿಯಿಂದ ಆಚೆ ಬರಬಾರ್ದು, ನಿನಗೆ 5 ವರ್ಷಕ್ಕೊಮ್ಮೆ ಒಂದು ಆತ್ಮ ನಿನಗೆ ಭೇಟಿ ಆಗುತ್ತೆ, ಸೊ ನೀನು ಅದರ ಜೊತೆ ಮಾತನಾಡ್ಬೋದು ಅಂತ. ಅರ್ಜುನ ಇದನ್ನೆಲ್ಲ ಅರಿತುಕೊಂಡ್ಬಿಟ್ಟು ಶಾಕಿಂದ ನಿಂತಿರ್ತಾನೆ. ಅರ್ಜುನ್ ಕನ್ನಡಿ ಒಳಗೆ ಸ್ವಲ್ಪ ಮುಂದೆ ಹೋಗಿ ನೋಡ್ತಾನೆ. ಒಂದು ಗೋಡೆಯ ಮೇಲೆ ಕೆಲವರ ಹೆಸರುಗಳನ್ನು ಬರೆದಿರುತ್ತೆ. 2011ಕ್ಕೆ ರಮೇಶ್, 2016ಕ್ಕೆ ಸವಿತಾ, 2021ಕ್ಕೆ ಕಾರ್ತಿಕ್, 2026ಕ್ಕೆ ? ಇರುತ್ತೆ. ಯಕ್ಷಿ ಈ ಬಾರಿ ಅವನ ಮುಂದೆ ಭಯಾನಕವಾಗಿ ಇರಲಿಲ್ಲ, ತುಂಬ ದುಃಖದಿಂದ, ಕಣ್ಣೀರಿಂದ ಅವನ ಮುಂದೆ ನಿಂತಿದ್ಲು. ತುಂಬ ಅಳ್ತಾ ಇದ್ಲು. ನಾನು ಕೆಟ್ಟವಳಲ್ಲ, ನಾನು ತುಂಬ ಒಂಟಿಯಾಗಿದ್ದೀನಿ ಅಂತೇಳಿ ತುಂಬ ಅಳ್ತಾನೇ ಇದ್ಲು. ಅರ್ಜುನ್ ಕಣ್ಣೀರಿಂದ ಹೇಳ್ತಾನೆ, ನಮ್ಮನ್ನೇಕೆ ಹಿಡ್ಕೊಂಡಿದ್ದೀಯಾ,
ನಮ್ಮನ್ನು ಬಿಟ್ಬಿಡು ಅಂತೇಳಿ. ಆದರೆ ಯಕ್ಷಿ ಹೇಳ್ತಾಳೆ, ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡ್ರೆ ಮಾತ್ರ ನಿನ್ನನ್ನು ಬಿಡಲು ನಾನು ಸಾಧ್ಯ, ಇಲ್ಲ ಅಂದರೆ ಬಿಡೋದಿಲ್ಲ ಅಂತೇಳಿ. ಅರ್ಜುನ್ ಜೋರಾಗಿ ಅಳಲು ಶುರು ಮಾಡ್ತಾನೆ. ಹೌದು, ನಾನು ತಪ್ಪು ಮಾಡಿದೆ, ನಾನು ಮಾಡಿರುವಂಥ ಒಂದು ತಪ್ಪಿಂದ ನನ್ನ ಸ್ನೇಹಿತ ಆತ್ಮಹತ್ಯೆ ಮಾಡ್ಕೊಂಡ ಅಂತೇಳಿ ಜೋರಾಗಿ ಅಳ್ತಾನೆ, ಜೋರಾಗಿ ಹೇಳ್ತಾನೆ, ಪಶ್ಚಾತ್ತಾಪವನ್ನು ಪಡ್ತಾನೆ. ಅವಾಗ ಸಣ್ಣಗೆ ಯಕ್ಷಿ ಮಾಯವಾಗ್ತಾಳೆ. ಎಲ್ಲೋ ಒಂದು ಕಡೆಯಿಂದ ಬೆಳಕು ಬರುತ್ತೆ. ಆ ಕಡೆ ಅರ್ಜುನ್ ಹೋಗ್ತಾನೆ. ಅರ್ಜುನ್ ಆಚೆ ಬರ್ತಾನೆ. ಬೆಳಗ್ಗೆ ಆಗಿರುತ್ತೆ. ಪೊಲೀಸರು ಆ ಹಳೆಯ ದೇವಾಲಯ ಕಡೆ ಬರ್ತಾರೆ. ಕಾರ್ತಿಕ್ ಸತ್ತು ಹೋಗಿರ್ತಾನೆ. ಅರ್ಜುನ್ ಬದುಕಿರ್ತಾನೆ. ಅರ್ಜುನ್ ಕನ್ನಡಿ ಮುಂದೆ ನಿಂತಿರ್ತಾನೆ. ಅವನು ನಗುತ್ತಾನೆ. ಅವನ ಪ್ರತಿಬಿಂಬನೂ ಕೂಡ ನಗತ್ತೆ. ಆವಾಗ ಹಿಂತಿರುಗಿ ಅರ್ಜುನ್ ವಾಪಸ್ ಆ ಹಳ್ಳಿ ಕಡೆ ಹೋಗ್ತಾನೆ. ಆದರೆ ಅವನ ಪ್ರತಿಬಿಂಬ ಅಲ್ಲೇ ಇರುತ್ತೆ. ಅವನ ಪ್ರತಿಬಿಂಬ ಹಿಂತಿರುಗತ್ತೆ. ಅವನ ಕಣ್ಣುಗಳು ಕೆಂಪಾಗಿರುತ್ತೆ. ಸಮಯ 3:17. ನೀವು ಯಾವತ್ತಾದರೂ ಕಾಡಿನಲ್ಲಿ ಒಂಟಿಯಾಗಿ ಹೋಗ್ತಾ ಇದ್ರೆ ದೇವರನ್ನು ಹುಡುಕಬೇಡಿ, ನಿಮ್ಮನ್ನು ನೀವು ಹುಡುಕಿ. ಯಾಕಂದರೆ ಕೆಲವೊಮ್ಮೆ ಭೂತಗಳು ಹೊರಗಿನದಲ್ಲ, ನಿಮ್ಮ ಒಳಗೆ ಇರುತ್ತೆ.